ಹಾಯ್ ಆಲ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ನೆಕ್ಸ್ಟ್ ಪಾರ್ಟ್ ವಿಡಿಯೋ. ಇದು ಹೋಮ ಎಲ್ಲ ಆದಮೇಲೆ ಮತ್ತೆ ಪೂಜೆಗೆ ರೆಡಿ ಮಾಡ್ತಿದ್ದ ವಿಡಿಯೋ ಆಗಿರುತ್ತೆ. ಸೊ ಇಲ್ಲಿ ದೇವರಿಗೆ ಅಂತ ಸೋಬಾನ ಹಾಡ್ತಿದ್ದಾರೆ. ಹಳ್ಳಿ ಕಡೆ ಇದು ರೆಗ್ಯುಲರಾಗಿ ಹಾಡೇ ಹಾಡ್ತಾರೆ. ಸೊ ಅದು ಹಾಗಿರುತ್ತೆ. ಮತ್ತು ಇಲ್ಲಿ ಪೂಜೆಗೆ ರೆಡಿ ಮಾಡ್ಕೊತಿದ್ರು. ಅದು ಹೋಮದೆಲ್ಲ ಕಂಪ್ಲೀಟ್ ಆದಮೇಲೆ ಪ್ರೋಸೆಸ್ಸು ನೆಕ್ಸ್ಟ್ ಪೂಜೆಗೆ ರೆಡಿ ಮಾಡ್ತಿದ್ರು. ಅದ್ರ ವಿಡಿಯೋ ಆಗಿರುತ್ತೆ ಇದು. स्वमायुष्यमारोग्यमाविधाच्यो भवानं महीयते धनं धान्यं पशुं बहुपुत्रलाभं शतसंवत्सरं दीर्घमायुः। महाभिषेकोऽस्तु। महाभिषेकस्नानं समर्पयामि। पुनः वायुं समर्पयामि। एनुंटु कलश प्रचोदयात् आनले तन्नो मोस्टली एरिया अनुभूति तन्नो लक्ष्मी प्रचोदयात् या सा पद्मासनस्था विपुलगणिधरे पद्मपत्रायदाक्षे गम्भीरावर्तना व्यस्तनवरनमिता शुभ्रवस्त्र ಇದಿಷ್ಟು ಅಭಿಷೇಕ ಅದಾದಮೇಲೆ ಪರದೆ ಕ್ಲೋಸ್ ಮಾಡಿ ಹೂವಿನ ಅಲಂಕಾರ ಮಾಡಿ ಮತ್ತೆ ಅದಕ್ಕೆ ಮಂಗಳಾರತಿ ಮಾಡಿ ಆಮೇಲೆ ಓಪನ್ ಮಾಡ್ತಾರೆ. ಸೊ ಅದು ವಿಡಿಯೋ ಆಗಿರುತ್ತೆ. ಬ್ರಹ್ಮಾಂಡಂ ವರಮಂದಿರಂ ಸುರಗಣಾಯಸ್ಯ ಪ್ರಭೋ ಸೇವಕ ಶ್ರತೈರೋಕ್ಯ ಕುಟುಂಬನ ಪಾವನ ಕುರ್ಯಾ ಸದಾ ಮಂಗಲಂ ಸುಮೂರ್ತ ಸಾವಧಾನ ಸುಲಗ್ನ ಸಾವಧಾನ ಶ್ರೀಲಕ್ಷ್ಮೀ ನಾರಾಯಣ ಧ್ಯಾನ ಸಾವಧಾನ ಶ್ರೀ ಮಾಯಮ್ಮ ಧ್ಯಾನ ಸಾವಧಾನ. ಮತ್ತು ಇದು ಇವಾಗ ಹೊಸ್ದಾಗಿ ಪ್ರತಿಷ್ಠಾಪನೆ ಆಗಿರೋದ್ರಿಂದ ದೇವರೆಲ್ಲ ಹೊಸ್ದಾಗಿ ಕೂರಿಸಿರೋದು. ಹಾಗಾಗಿ ಇಲ್ಲಿ ನೆಕ್ಸ್ಟ್ ಇಯರಿಂದ ಹಬ್ಬ ಹೇಗೆ ಮಾಡಬೇಕು ಮತ್ತು ಮೆರವಣಿಗೆ ಮಾಡ್ತಾರೆ ಹಬ್ಬ ಎಲ್ಲ ಆದಮೇಲೆ ಒಂದಿನ ಮಡ್ಲಕ್ಕಿಗೆ ಅಂತ. ಸೊ ಅದು ಹೇಗೆ ನಡೆಸ್ಬೇಕಂತ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಿದ್ದಾರೆ ಅವರು. ನಾವು ಏನಿದೆ ನಾವು ಉತ್ಸಾಹ ಹೋಗ್ಬೇಕು ಅಂದರೆ ಅರ್ಚಕರಿಗೆ ಹೇಳ್ಬಿಟ್ಟು ಹೋಗ್ತೇವೆ. ಅವ್ರು ಅದನ್ನು ಮಾಡಿ ಆ ಪ್ರಸಾದ ಹಾಕಿ ಕೂಡಲೇ ಮಾಡ್ಕೊಂಡು ಹೋಗ್ತೇವೆ. ಈಗ ಮತ್ತೆ ಈಗ ನಾವು ದೇವರಿಗೆ ಹೋಗ್ಬೇಕು ಅಂದಾಗ ಈಗ ಇಲ್ಲಿ ಪೂಜೆ ಮಾಡಿ ಇಲ್ಲಿ ಪ್ರಸಾದ ಹಾಕೊಂಡೇ ಮುಂದೆ ಹೋಗ್ಬೇಕು. ಈಗ ನಾವು ಉತ್ಸಾಹ ಹೋಗ್ಬೇಕು ಅಂದರೆ ನಾವು ನಾವು ಪ್ರಸಾದ ತಗೊಂಡು ಹಾಕ್ತೀವಿ ಅಂತ ಈ ದೇವ್ರು ಇಳಿಸ್ಬೇಕು ಅಂದಾಗ ಅಲ್ಲಿರುವ ಇದನ್ನು ತೆಗೆದು ಶಕ್ತಿಯಲ್ಲಿ ಮೂಲಕ್ಕೆ ಇರಬೇಕು ಅಂತ ಅರ್ಚಕರಿಗೆ ಹೇಳ್ಕೊಟ್ಟಿರ್ತೀವಿ. ಅದೇ ತರ ಅದು ವಾಪಸ್ ಅಂತ ಇಲ್ಲಿಗೆ ಮುಕ್ತಾಯ ಮುಕ್ತಾಯ ಆಗುವಂಗಿಲ್ಲ, ಅಲ್ಲೇ ಇಟ್ಟು ಬರಂಗಿಲ್ಲ. ಅದೇ ಇಟ್ಟು ಬಂದ್ರೆ ಮತ್ತೆ ಅದು ಅಡ್ವರ್ಟ್ ಆಗ್ತದೆ. ನಾಳೆ ಯಾರೇ ಬಂದು ಪ್ರಶ್ನೆ ಯಾವಾಗ ಅದೇ ಬರ್ತದೆ. ಆ ರೀತಿ ಇರಲಿಲ್ಲ. ಏನು ಮಾಡ್ತೀವಿ ಆವಾಗ ನಾವು ಏನು ಪೂಜೆ ಮಾಡ್ತೀವಿ ಮಾಡಿದಾಗ ಅಲ್ಲೇ ಪೂಜೆ ಮಾಡಿ ಪೂಜೆ ಮಾಡ್ತಿಲ್ಲ. ಇಲ್ಲಿಂದ ಕೊಟ್ಟಿದ್ದಾಗ ಇದು ಪೂಜೆ ಎಲ್ಲ ಆದಮೇಲೆ ದೇವರಿಗೆ ಜೀವ ತುಂಬೋದು ಅಂತ ಏನೋ ಹೇಳ್ತಾರೆ. ಸೊ ಅದಕ್ಕೆ ಯಾವುದೇ ಪ್ರಾಣಿ ಬಲಿ ಕೊಡಬಾರ್ದಂತ ಹೇಳಿ
ಇಲ್ಲಿ ಬಾಳೆ ಗಿಡ ನೆಟ್ಟಿದ್ದಾರೆ. ಸೊ ಅದ್ರದ್ದು ಅದು ಬಲಿ ಕೊಡ್ತಾರೆ. ಅದನ್ನು ಕತ್ತರಿಸ್ಬೇಕು ಒಂದೇ ಹಿಟ್ಟಿಗೆ ಅಂತ ಹೇಳಿ ಪೂಜೆ ಎಲ್ಲ ಮಾಡಿ ಆಮೇಲೆ ಬೂತ್ ಕುಂಬಳಕಾಯಿ ಹೊಡಿಬೇಕಂತ ಹೇಳಿ ಇಲ್ಲಿ ನನ್ನ ಹಸ್ಬೆಂಡೇ ಅದು ಕತ್ತರಿಸಿದ್ದು. ಸೊ ಅದೊಂದು ವೀಡಿಯೋ ಮಿಸ್ ಆಯಿತು, ಅದು ವೀಡಿಯೋನೇ ಮಾಡ್ಕೊಂಡಿಲ್ಲ. ನಮ್ಮ ಬ್ರದರ್ ವೀಡಿಯೋ ಮಾಡ್ತಾಯಿದ್ರು, ಅವರು ಅಲ್ಲಿ ದೇವ್ರ ಹತ್ರ ಏನೋ ಹೇಳ್ತಾಯಿದ್ರು ಅಂತ ಆ ಕಡೆ ವೀಡಿಯೋ ಮಾಡೋ ಅಷ್ಟರಲ್ಲಿ ಇಲ್ಲಿ ಆಲ್ರೆಡಿ ಕಟ್ ಮಾಡಿಬಿಟ್ಟಿದ್ರು ಅದನ್ನು. ಅದೊಂದು ವೀಡಿಯೋ ಮಿಸ್ ಆಯಿತು. ಸೊ ಇಲ್ಲಿ ಅದಾದಮೇಲೆ ಬಾಳೆ ಗಿಡ ಅದು ಕತ್ತರಿಸಾದ್ಮೇಲೆ ಇಲ್ಲಿ ದೇವ್ರ ಶಕ್ತಿ ಇದೆ ಇಲ್ವಾ ಅಂತ ಟೆಸ್ಟ್ ಮಾಡ್ತಿದ್ದಾರಂತೆ. ಸೊ ಅದ್ರ ಬಗ್ಗೆ ನಾನು ಸರಿಯಾಗಿ ಕೇಳಿಸ್ಕೊಳ್ಳಿಲ್ಲ. ಅದು ಅವರು ಕೈಯಲ್ಲಿ ಏನೋ ಇಟ್ಕೊಂಡಿದ್ದಾರಲ್ವ ಅದರಿಂದ ಇಲ್ಲಿ ದೇವರು ಮತ್ತು ಅಲ್ಲಿ ಒಳಗಡೆ ಗರ್ಭಗುಡಿಯಲ್ಲಿರೋ ದೇವ್ರದ್ದು ಚೆಕ್ ಮಾಡ್ತಿದ್ದಾರೆ. ಸೊ ಇದೇ ಹೇಳಿದ್ದವರು ಮೆರವಣಿಗೆ ಹೋಗಬೇಕಾದ್ರೆ ಅಲ್ಲಿ ಗರ್ಭಗುಡಿಲಿರೋ ದೇವ್ರ ಶಕ್ತಿನ ಮತ್ತು ಮೆರವಣಿಗೆ ದೇವ್ರಿಗೆ ತೊಗೊಂಡು ಮೆರವಣಿಗೆ ಮಾಡಬೇಕಂತ. ಸೊ ಅದ್ರದ್ದು ಶಕ್ತಿ ಚೆಕ್ ಮಾಡ್ತಾಯಿದ್ದಾರೆ. ಅದಾದಮೇಲೆ ಇದು ತೀರ್ಥ ಇದು ಪ್ರೋಷಣೆ ಮಾಡ್ತಾಯಿದ್ದಾರೆ ಎಲ್ಲದಕ್ಕೂ. ಸೊ ಇಷ್ಟೆಲ್ಲ ಆದಮೇಲೆ ಊಟ ಮಾಡಿಕೊಂಡು ಅದಾದಮೇಲೆ ಆರತಿ ತೊಗೊಂಡು ಹೋಗಬೇಕಿತ್ತು. ದೇವ್ರ ಪ್ರಸಾದ ಅಂತ ಮಾಡಿದರು. ಸೊ ಇದು ಶುಕ್ರವಾರ ಶನಿವಾರದ ಲಾಗ್ ಆಗಿರುತ್ತೆ. ಸಂಡೇ ಬಂದು ಇದು ನಾನ್ ವೆಜ್ ಇತ್ತು. ಸೊ ಅದ್ರದ್ದು ವೀಡಿಯೋಸ್ ಏನು ಮಾಡ್ಕೊಳಕ್ಕಾಗಲಿಲ್ಲ, ತುಂಬ ಕೆಲಸ ಇತ್ತು ಮನೆಯಲ್ಲೇ. ಸೊ ಹಾಗಾಗಿ ಅದೇನು ಮಾಡಲಿಲ್ಲ. ಇದಿಷ್ಟು ವೀಡಿಯೋ ಆಗಿರುತ್ತೆ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.